ಕದಂಬರ ಕಾಲದ ಕತೆ ಎನ್ನುವಂಥದ್ದು. ಸೊ ಕದಂಬರ ಬಗ್ಗೆ ಅಲ್ಲ ಕತೆ, ಓಕೆ ಸರ್. ಅದೊಂದು ಕ್ಲಿಯರ್ ಮಾಡ್ಬಿಡ್ತೀನಿ. ಆದ್ರೆ ಕದಂಬರ ಬಗ್ಗೆನೇ ಕತೆ ಅನ್ಕೋಬೇಡಿ. Okay. ಆ ಕಾಲಘಟ್ಟದಲ್ಲಿ ಅಂತಂದಾಗ ನಿಮಗೆ ಒಂದು 4ನೇ ಸೆಂಚುರಿ 5ನೇ ಸೆಂಚುರಿ ಆ ಸುತ್ತಮುತ್ತ ನಡೆದಂತ ಕರಾವಳಿ ಭಾಗದಲ್ಲಿ ನಡೆದಂತ ಒಂದು ಕತೆ. ಏನಕ್ಕೆ ಅಂದ್ರೆ ಸರ್, ಕದಂಬರ ಬರುವಂತದ್ದು ಕ್ರಿಸ್ತ ಪೂರ್ವ ಏನಿದೆ ಅಲ್ಲಿ ಅದರಲ್ಲಿ 345ರಿಂದ 540 ಕಾಲಘಟ್ಟದಲ್ಲಿ ಬರುವಂತ. ಅದೇ ಹೇಳಿದ್ ನಿಮಗೆ 4th ಸೆಂಚುರಿ 5th ಸೆಂಚುರಿ ಆಜುಬಾಜು ಅಂತಂದ್ರೆ ಅಲ್ಲಿಗೆ ಬಂತಲ್ಲ. ಸೊ ಇದರ ಒಂದು ರಿಸರ್ಚ್ ನಿಮ್ಗೆ ಯಾವ ರೀತಿ ಇತ್ತು ಅಂತ ಸರ್? ಸುಮಾರಷ್ಟು ಜನ ಅಂದ್ರೆ ಸೋರ್ಸ್ ಏನು? ಮಂಗಳೂರಲ್ಲಿ ಒಬ್ರು ರಿಟೈರ್ಡ್ ವೈಸ್ ಚಾನ್ಸಲರ್ ಅಲ್ವಾ, ಅವರು ವಿವೇಕ್ ರೈಗಳು ಅಂತ ಅನ್ಕೊಂಡು, ಚಿನ್ನಪ್ಪಗೌಡರು ಅಂತ ಅನ್ಕೊಂಡು, ಆಮೇಲೆ ನಮ್ಮ ವರಹರೂಪಂ ರೈಟರ್ ಆಗ್ಬೋದು, ಜೊತೆಗೆ ನಮ್ಗೆ ಡಿಸ್ಕಷನ್ಗೆ ಶ್ಯಾಮ್ ಪ್ರಸಾದ್ ಅಂತ ಅನ್ಕೊಂಡಿದ್ರು, ಜೊತೆಗೆ ನಾನು ಅನಿ ಗುರು ನಾವುಗಳು ಸುಮಾರಷ್ಟು ಅಲ್ಲಿನ ಸಾಹಿತಿಗಳನ್ನ ಭೇಟಿಯಾಗುವಂತದ್ದಾಗ್ಬೋದು, ರಿಸರ್ಚ್ಗೆ ಸುಮಾರಷ್ಟು ತಿಂಗಳಗಟ್ಟಲೆ ರೈಟಿಂಗ್ ಮಾಡ್ತಾ ಮಾಡ್ತಾ ಅವ್ರ ಹತ್ರ ಎಲ್ಲ ವಿಚಾರಗಳನ್ನು ತಿಳಿತಾ ಹೋಗ್ತಾ ಇದ್ವಿ. ಅವೆಲ್ಲ ವಿಚಾರಗಳು ಇಟ್ಕೊಂಡು ನಮ್ ಕತೆಗೆ ಏನ್ ಬೇಕು ಅನ್ನೋ ವಿಚಾರಗಳನ್ನಷ್ಟೇ ಎಲ್ಲವನ್ನೂ ಹೇಳ್ತಾ ಇರಕ್ಕಾಗಲ್ಲ. ಅವಾಗ ಅದೆಲ್ಲ ಹೇಳ್ತಾ ಹೋದ್ರು ಡಾಕ್ಯುಮೆಂಟರಿ ಆಗ್ಬಿಡುತ್ತೆ. ಈ ಕತೆಗೆ ಏನ್ ತಗೊಳುತ್ತೆ, ಏನ್ ಬೇಕು, ಇಲ್ಲಿ ಏನೇನು ವಿಷಯಗಳನ್ನ ಹೇಳ್ಬೋದು ಅಷ್ಟನ್ನ ಹೇಳುವಂತ ಪ್ರಯತ್ನ ಮಾಡಿದೀವಿ.